ಎಲ್ಲರಿಗೂ ನಮಸ್ಕಾರ. ವರ್ಷವಿಡೀ ಹಾಕುವಂತಹ ಉಪ್ಪಿನಕಾಯಿ ಮಾಡಿ ತೋರ್ಸಕತ್ತೀನಿ. ವರ್ಷವಿಡೀ ಇಟ್ಕೊಂಡು ತಿನ್ನುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಇದು. ಈಗ ನಾನು ಮಾವಿನಕಾಯಿ ತೊಗೊಂಡೆ ನೋಡ್ರಿ, ಉಪ್ಪಿನಕಾಯಿ ಹಾಕೋ ಮಾವಿನಕಾಯಿ ಮತ್ತು ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡೀನಿ. ಈ ಥರ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೆ. ಈಗ ನೀರಿನ ಅಂಶ ಒಟ್ಟ ಇರಬಾರ್ದು ನೋಡ್ರಿ. ಸ್ವಚ್ಛಗೆ ತೊಳ್ಕೊಂಡು ಒರೆಸಿ ನೀಟಾಗಿ ಒಣ ಮಾಡಿ ಆಮೇಲೆ ನಾವು ಇದನ್ನು ಹೆಚ್ಚಿ ರೆಡಿ ಮಾಡಬೇಕು. ಒಟ್ಟ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಅದಕ್ಕೆ ಬಾಳ್ಗಿ ಒಳಗೆ ನೋಡ್ರಿ, ಒಂದು ಸಣ್ಣ ಬಟ್ಲದಿಂದ ಒಂದು ಬಟ್ಲು ನಾನು ಸಾಸಿವೆ ತೊಗೊಂಡಿನಿ. ಜವಾರಿ ಸಾಸಿವೆ ತೊಗೊಂಡ್ರಿ, ಆದಷ್ಟು ಚೆನ್ನಾಗಿರ್ತಾವು ನೋಡ್ಬೋದು. ಈಗ ನಾನು ಹಾಕ್ಕೊಂಡು ಹುರಿಯಾಕತ್ತೀನಿ. ಲೋ ಫ್ಲೇಮ್ನಾಗ ಅಥವಾ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಳ್ರಿ, ಹೈ ಫ್ಲೇಮ್ನಾಗ ಇಟ್ಕೊಬೇಡ್ರಿ. ಈಗ ನಾವು ಸಣ್ಣ ಉರಿ ಒಳಗನ ಇವನ್ನೆಲ್ಲ ಚಲೋ ಹೊತ್ನಾಗಿ ಹುರ್ಕೋಬೇಕಾಗತ್ತೆ. ವರ್ಷವಿಡೀ ನಾವು ಈ ಮಾವಿನಕಾಯಿನ ಇಟ್ಕೊಂಡು ತಿನ್ನೋದ್ರಿಂದ ಈ ಥರ ಎಲ್ಲನೂ ಬಿಸಿ ಮಾಡ್ಕೊಂಡನ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಈಗ ಚಟ್ಪಟ್ ಅಂತ ಹೇಳಿ ಸಿಡ್ಯಾಕತ್ತಾವಲ್ಲ. ಈಗ ಇಷ್ಟ ಆದ್ರೆ ಸಾಕು. ಈಗ ಒಂದು ಬಟ್ಲಿಗೆ ನಾವು ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ನೋಡ್ರಿ, ಚಟ್ಪಟ್ ಅಂತ ಸಿಡ್ಯಾಕತ್ತಾವು. ನೆಕ್ಸ್ಟು ಇದ ಪ್ಯಾನಿಗೆ ನಾವು ಮೆಂತ್ಯ ಕಾಳನ್ನ ಹಾಕೋಣಂತ. ಭಾಳ ಮೆಂತ್ಯ ಬೇಡ, ಒಂದು 3 ಟೇಬಲ್ ಚಮಚ ನಾವು ಹಾಕ್ಕೊಂಡ್ರೆ ಸಾಕು. ಮತ್ತು ಕಹಿ ಬಂದುಬಿಡುತ್ತೆ, ಅದಕ್ಕೆ ಇಷ್ಟ ಆದ್ರೆ ಸಾಕು. ಅಂದ್ರೆ ನಾವು ಮಾವಿನಕಾಯಿ ಎಷ್ಟು ತೊಗೊಂಡಿವಿ ಅದ್ರ ಮೇಲೆ ನಾನು ಪ್ರಮಾಣ ತೋರಿಸ್ತಾ ಇರೋದು. ಜಾಸ್ತಿ ಮಾವಿನಕಾಯಿ ಏನಾರ ತೊಗೊಂಡ್ರಿ ಅಂತಂದ್ರೆ ಜಾಸ್ತಿನ ಪ್ರಮಾಣ ಜಾಸ್ತಿ ತೊಗೋಬೇಕಾಗುತ್ತೆ ಎಲ್ಲ ಸಾಮಗ್ರಿಗಳನ್ನ. ಈಗ ಮೆಂತ್ಯ ಕಾಳನ್ನ ಸ್ವಲ್ಪ ನಾನು ಬಿಸಿ ಮಾಡಿಕೊಂಡು ಹಾಕ್ಕೊಂಡೆ. ಈಗ ಚಕ್ಕಿ ಸ್ವಲ್ಪ, ಒಂದು ಸಣ್ಣ ಚಕ್ಕಿ ಮತ್ತು 3 ಲವಂಗ. ಇದು ಸೋಪಿನ ಕಾಳು, ಸೋಂಪು ಅಂತೇವಲ್ಲ, ಇದನ್ನು ಕೂಡ ನಾವು ಬಿಸಿ ಮಾಡ್ಕೊಳ್ಳೋಣ ಅಂತ. ಈಗ ಇದನ್ನು ಕೂಡ ನಾನು ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಂಡೀನಿ. ಪ್ಲೇಟ್ನೊಳಗೆ ಹಾಕಿ ಒಂದು ಸ್ವಲ್ಪ ಆರಾಕ್ ಬಿಡೋಣ ಅದನ್ನ. ಈಗ ಇದ ಪ್ಯಾನಿಗೆ ನಾವು ಬೆಲ್ಲ ತೊಗೊಂಡು ನೋಡ್ರಿ, ಒಂದು ಸಣ್ಣ ಬಟ್ಲದಿಂದ ಒಂದು ಬಟ್ಲ ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೋಬೇಕು. ಮೊದಲು ಕರಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಆರಾಕ್ ಬಿಡಬೇಕು. ಇದು ಕರಗುವಷ್ಟು ನೀರನ್ನ ಹಾಕ್ಕೋಬೇಕಷ್ಟ, ಭಾಳಷ್ಟು ನೀರು ಬೇಡ, ಮುಳುಗುವಷ್ಟು ಸಾಕು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಸ್ವಲ್ಪ ಕರ್ಗಾಕ್ಬಿಡೋಣ ಅಂತಿದ್ನ. ಈಗ ಅದು ರೆಡಿ ಆಯ್ತು. ಸ್ವಲ್ಪ ನಾನು ಆರಕ್ಕೆ ಬಿಟ್ಟೇನೆ ಈಗ ಬೆಲ್ಲನ. ಈಗ ನಾವು ಆಗಲೇನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣಂತ. ಸಣ್ಣಗೆ ಪುಡಿ ಮಾಡ್ಕೊಂಬರೋಣ. ಈಗ ಪುಡಿ ರೆಡಿ ಆಯ್ತು. ಈಗ ಮಾವಿನಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಾವಿನಕಾಯಿ ನೋಡ್ರಿ, ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದು ಮಾವಿನಕಾಯಿನ ನಾವು ಬೆಲ್ಲ ಏನು ಕರಗಿಸ್ಕೊಂಡಿದ್ವಲ್ಲ ಅದ್ರೊಳಗನ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕುದಿಸ್ಕೊಂಡೇನಿದ್ನ ಬೆಲ್ಲನ, ಸ್ವಲ್ಪ ಕುದಿಸ್ಬೇಕಿದ್ನ. ಈಗ ನಾನು ಈ ಟೈಮ್ನಾಗ ಬೆಲ್ಲಕ್ಕೆ ಈಗ ನಾನು ಮಾವಿನಕಾಯಿನ ಸೇರಿಸ್ಕೊತೀನಿ. ಸೇರಿಸ್ಕೊಂಡಾದ್ಮೇಲೆ ಈಗ ನಾವು ಮಿಕ್ಸರ್ ಮಾಡಿದಂತಹ ಪುಡಿ, ಖಾರದ ಪೌಡ್ರು
ಅರಿಶಿಣದ ಪೌಡ್ರು, ಉಪ್ಪು ಎಲ್ಲನೂ ಸೇರಿಸ್ಕೊಳೋಣ ಈಗ ನೋಡ್ರಿ ಕಲ್ಲುಪ್ಪು ತೊಗೊಂಡೇನಿ. ಕಲ್ಲುಪ್ಪನ್ನ ಒಂದು ಹಿಡಿಯಷ್ಟು ನಾವು ಕಲ್ಲುಪ್ಪನ್ನ ಹಾಕ್ಕೊಳಕತ್ತೀನಿ. ಆಮೇಲೆ ಇದಕ್ಕೆ ಮಿಕ್ಸರ್ ಮಾಡ್ಕೊಂಡಿದ್ದ ಪುಡಿ ಆಯಿತು. ಈಗ ಖಾರದ ಪೌಡ್ರು, ಅರಿಶಿಣದ ಪೌಡ್ರು, ಈಗ ಮಿಕ್ಸರ್ ಮಾಡಿದಂಥ ಪುಡಿ ಹಾಕ್ತೀನಿ. ನೋಡ್ರಿ ಇದನ್ನು ಹಾಕ್ಕೊಳಕತ್ತೀನಿ. ಎಲ್ಲನೂ ಹಾಕ್ಕೊಂಡು ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಅಂತಿದ್ನ. ಈಗ ಮಿಕ್ಸ್ ಮಾಡ್ಕೊಂಡೆ ನೋಡ್ಬೋದು. ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳೋಣ ಚಲೋ ಹೊತ್ನಾಗಿ. ಇದನ್ನು ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಟರೆ ವರ್ಷವಿಡೀ ನಾವು ಈ ಉಪ್ಪಿನಕಾಯಿನ ತಿನ್ಬೋದು. ಇದು ಗಾಜಿನ ಭರಣೆ. ಪದೇ ಪದೇ ನೀವು ಕೈ ಹಾಕೋದಾಗಲಿ ನೀರು ಮುಟ್ಸೋದಾಗಲಿ ಮಾಡಬಾರ್ದು. ಒಂದು ಬಟ್ಲೊಳಗೆ ತೆಗೆದಿಟ್ಕೊಂಡು ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಹಾಳಾಗಿಬಿಡ್ತೈತಿ. ಅದಕ್ಕೆ ಈಗ ನಾನು ರೆಡಿ ಮಾಡಿದೆ ನೋಡಿರಿ. ನೋಡಿದ್ರೆ ತಿನ್ಬೇಕು ಅನಿಸ್ತೈತಿ. ಈ ಉಪ್ಪಿನಕಾಯಿ ಒಂದು ಸಾರಿ ಈ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ತಿಳಿಸ್ರಿ. ಹೊಸಬ್ರು ಏನಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ ರೀ. ನಮಸ್ಕಾರ.